ಹಾಯ್ ವಿವರ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಈ ವಿಡಿಯೋನಲ್ಲಿ ಏನು ನೋಡ್ತೀವಿ ಅಂದರೆ ವೈಟ್ಫೀಲ್ಡ್ ರೈಲ್ವೆ ಸ್ಟೇಷನ್. ಸೊ ಇದ್ರ ಸ್ಟೇಷನ್ ಕೋಡ್ ಬಂದುಬಿಟ್ಟು WFD, ಇಂಡಿಯನ್ ರೈಲ್ವೆ ಸ್ಟೇಷನ್ ಲೊಕೇಟೆಡ್ ಇನ್ ವೈಟ್ಫೀಲ್ಡ್, ಬ್ಯಾಂಗ್ಳೂರ್ ಅಂತ ಹೇಳ್ತೀವಿ. 8 ಕಿಲೋಮೀಟ್ರ್ ಇದೆ ಕೃಷ್ಣರಾಜಪುರ ರೈಲ್ವೆ ಸ್ಟೇಷನ್ನಿಂದ. ಸೊ KR ಪುರಂ ರೈಲ್ವೆ ಸ್ಟೇಷನ್ ಅಂತ ಹೇಳ್ತೀವಲ್ವ, ಅಲ್ಲಿಂದ 8 ಕಿಲೋಮೀಟರ್ಸು ಟುವರ್ಡ್ಸ್ ಚೆನ್ನೈ. ಸೊ ಆ ರೈಲ್ವೆ ಡಿವಿಷನ್ನಲ್ಲಿ ನಿಮಗೆ 8 ಕಿಲೋಮೀಟರ್ಸ್ನಲ್ಲಿ KR ಪುರದಿಂದ ನಿಮ್ಮ ವೈಟ್ಫೀಲ್ಡ್ ಇದೆ. ಸೊ ನೀವು ಇಲ್ಲಿ ನೋಡೋಕ್ಕೆ ಹೋದರೆ ನಿಮಗೆ ಕೋಲಾರು, ಇಲ್ಲಿಂದ ವೈಟ್ಫೀಲ್ಡಿಂದ 53 ಕಿಲೋಮೀಟ್ರು ಕೋಲಾರ ಇದೆ. ಸೊ ನಿಮಗೆ ಇದು ಲೊಕೇಶನ್ ಬಂದು ಕಾಡುಗೋಡಿ, ಬ್ಯಾಂಗ್ಳೂರು ಅಂತ ಹೇಳ್ತೀವಿ. ಸೊ ಇದು ಇಂಡಿಯನ್ ರೈಲ್ವೇಸು ಸದರ್ನ್ ವೆಸ್ಟರ್ನ್ ರೈಲ್ವೆ, ಚೆನ್ನೈ ಸೆಂಟ್ರಲ್ ಟು ಬ್ಯಾಂಗ್ಳೂರು ಸಿಟಿ ಲೈನ್. ಪ್ಲ್ಯಾಟ್ಫಾರ್ಮ್ಸ್ ನೋಡಿದ್ರೆ ನಿಮಗೆ ಇಲ್ಲಿ 4 ಪ್ಲ್ಯಾಟ್ಫಾರ್ಮ್ಗಳಿದೆ. ಟ್ರ್ಯಾಕ್ಸ್ ಬಂದುಬಿಟ್ಟು ನಿಮಗೆ 6 ಟ್ರ್ಯಾಕ್ಸ್ ಇದೆ. ಕನೆಕ್ಷನ್ಸು ಬಸ್ಸು, ಟ್ಯಾಕ್ಸಿ ಕನೆಕ್ಷನ್ಗಳು ಇಲ್ಲಿ ಒಳ್ಳೆ ನಿಮಗೆ ಫೆಸಿಲಿಟೀಸ್ ಇದೆ. ಪಾರ್ಕಿಂಗ್ ಫೆಸಿಲಿಟೀಸ್ ಇದೆ, ಬೈಸೈಕಲ್ ಪಾರ್ಕಿಂಗ್ ಫೆಸಿಲಿಟಿ ಇದೆ. ಸೊ ಇದು ನಾನು ಆಲ್ರೆಡಿ ಹೇಳಿದೆ ಅಲ್ವಾ, ಸ್ಟೇಷನ್ ಕೋಡ್ ಬಂದುಬಿಟ್ಟು WFD ಅಂತ ಹೇಳ್ತೀವಿ. ಸೊ ಇದು ಪ್ರೊಸೀಡಿಂಗ್ ಸ್ಟೇಷನ್ನು ಹೂಡಿ ಹಾಲ್ಟ್ ಟುವರ್ಡ್ಸ್ ಬ್ಯಾಂಗ್ಳೂರು ಸಿಟಿ. ಸೊ ನಿಮಗೆ ಮತ್ತೆ ಫಾಲೋಯಿಂಗ್ ಸ್ಟೇಷನ್ ಬಂದು ದೇವನಗುಂತಿ ಟುವರ್ಡ್ಸ್ ಚೆನ್ನೈ ಸೆಂಟ್ರಲ್ ಅಂತ ಹೇಳ್ತೀವಿ. ಚೆನ್ನೈ ಸೆಂಟ್ರಲಿಂದ ಬ್ಯಾಂಗ್ಳೂರು ಸಿಟಿ ಲೈನ್, ಇದು ಅಂದರೆ ರೈಲ್ವೆ ಲೈನ್. ಸೊ ಇದ್ರ ಬಗ್ಗೆ ಇದು ಸ್ವಲ್ಪ ಓಲ್ಡು ರೈಲ್ವೆ ಸ್ಟೇಷನ್ನೇ. ಸೊ ನಿಮಗೆ ಇಲ್ಲಿ ಪ್ಲ್ಯಾಟ್ಫಾರ್ಮ್ 1ನಲ್ಲಿ ಯಾವಾಗಲೂ ನೀವು ನೋಡಿದ್ರೆ, ಅಂದರೆ ಕೆಲವ್ರಿಗೆ ಗೊತ್ತಿರಲ್ಲ ಅಲ್ವಾ ಎಲ್ಲೆಲ್ಲಿ ಯಾವ ಪ್ಲ್ಯಾಟ್ಫಾರ್ಮ್ನಲ್ಲಿ ಏನೇನಿದೆ ಅಂತ. ಸೊ ಹಂಗಾಗಿ ನಿಮ್ಗೆ ಇದು ಗೊತ್ತಾಗಬೇಕಾದ್ರೆ ಪ್ಲ್ಯಾಟ್ಫಾರ್ಮ್ 1ನಲ್ಲಿ ಟುವರ್ಡ್ಸ್ KSR ಬ್ಯಾಂಗ್ಳೂರ್, ನೆಕ್ಸ್ಟ್ ಸ್ಟೇಷನ್ ಈಸ್ ಹೂಡಿ ಹಾಲ್ಟ್. ಅಂದರೆ ನಮ್ಮ ಬ್ಯಾಂಗ್ಳೂರು ಸಿಟಿ ಹೂಡಿಗೆ ಹೋಗೋ KR ಪುರ ಈಸ್ಟು ಕಂಟೋನ್ಮೆಂಟು ಬ್ಯಾಂಗ್ಳೂರು ಸಿಟಿ. ಸೊ ಅದು ಚೆನ್ನೈಯಿಂದ ಬರೋ ಟ್ರೈನ್ಗಳೆಲ್ಲ ಪ್ಲ್ಯಾಟ್ಫಾರ್ಮ್ 1ನಲ್ಲಿ ಸ್ಟಾಪ್ ಆಗುತ್ತೆ. ಚೆನ್ನೈ 1ನಿಂದನೇ ಅಲ್ಲ, ನಿಮ್ಮ ನಾರ್ತಿಂದ ಬರೋ ಟ್ರೈನ್ಗಳೆಲ್ಲ ಸೊ ನಿಮಗೆ ಇಲ್ಲಿ ಪ್ಲ್ಯಾಟ್ಫಾರ್ಮ್ 1ನಲ್ಲಿ ಟುವರ್ಡ್ಸ್ ಬ್ಯಾಂಗ್ಳೂರು ಸಿಟಿ ಸ್ಟಾಪು ಇದೆ. ಪ್ಲ್ಯಾಟ್ಫಾರ್ಮ್ 2 ಟುವರ್ಡ್ಸ್ ಜೋಲಾರ್ಪೇಟೈ, MGR ಸೆಂಟ್ರಲ್, ಚೆನ್ನೈ ಸೆಂಟ್ರಲ್ ಅಂತ ಹೇಳ್ತೀವಿ. ಪ್ಲ್ಯಾಟ್ಫಾರ್ಮ್ 3ನಲ್ಲಿ ಟುವರ್ಡ್ಸ್ KSR ಬ್ಯಾಂಗ್ಳೂರ್, ನೆಕ್ಸ್ಟ್ ಸ್ಟೇಷನ್ ಈಸ್ ಹೂಡಿ ಹಾಲ್ಟ್. ಅದು ಬ್ಯಾಂಗ್ಳೂರು ಹೋಗೋ, ಇಲ್ಲಿ ಮ್ಯಾಕ್ಸಿಮಮ್ ಗೂಡ್ಸ್ ಟ್ರೈನ್ಗಳು ನಿಮಗೆ ಇಲ್ಲಿರುತ್ತೆ. ಪ್ಲ್ಯಾಟ್ಫಾರ್ಮ್ 4 ಇದೆ, ಇಟ್ ಈಸ್ ನಾಟ್ ಇನ್ ಆಪ್ರೇಷನ್. ಟೆಂಪರರಿ ಆಗಿ ಯಾವುದನ್ನು ಟ್ರೈನ್ಗಳು ಬಂದು ನಿಂತ್ಕೊಳ್ಳೋಕ್ಕೆ ಇದು ಇದೆ ಹೊರತು ಇದು ಬೇರೆ ಯಾವುದು ನಿಮಗೆ ಇದು ಆಪ್ರೇಷನ್ ಇಲ್ಲ ಇಲ್ಲಿ. ಸೊ ಇದು ಹಿಸ್ಟ್ರಿ ಅಂತ ನೋಡೋಕೋದ್ರೆ 1864ನಲ್ಲಿ ಸೊ ಇದು ಓಪನ್ ಆಗಿದ್ದು ಇದು. ಅದಾದಮೇಲೆ ಸೊ ಒಂದು 10 ಇಯರ್ಸ್ 15 ಇಯರ್ಸಲ್ಲಿ ಸ್ವಲ್ಪ ಡೆವಲಪ್ ಮಾಡಿದರು. ಈಗಲೂ ಡೆವಲಪ್ ಮಾಡ್ತಾನೆ ಅವರೇ. ಇನ್ನು ಎಕ್ಸ್ಟೆನ್ಷನ್ಸು, ರಿಸರ್ವೇಷನ್ ಕೌಂಟ್ರುಗಳು, ಸೊ ಮತ್ತು ಬಂದುಬಿಟ್ಟು ವೆಯ್ಟಿಂಗ್ ರೂಮ್ಸು, ಇವೆಲ್ಲ ನಿಮಗೆ ಇನ್ನೂ ಎಕ್ಸ್ಟೆನ್ಷನ್ ಮಾಡ್ತಾಯಿದ್ದಾರೆ. KR ಪುರದಿಂದ ಟುವರ್ಡ್ಸ್ ನಿಮಗೆ ಹೂಡಿ ವೈಟ್ಫೀಲ್ಡು ಹೋಗೋವರೆಗೂ ನೋಡಿದ್ರೆ ನಿಮಗೆ ಹೊಸ ಟ್ರ್ಯಾಕ್ಗಳು ಹಾಕೋದು ಮತ್ತು ಒಳ್ಳೆ ಫೆಸಿಲಿಟಿಗಳು. ಇಲ್ಲಿ ನೋಡಿ, ಫುಟ್ ಓವರ್ ಬ್ರಿಡ್ಜ್ ಬಂದುಬಿಟ್ಟು ತುಂಬ ದೊಡ್ಡ ಬ್ರಿಡ್ಜ್ ಇದು. ಆದರೆ ಈ ಥರ ಇಂಡಿವಿಜುವಲ್ ರೈಲ್ವೆ ಸ್ಟೇಷನ್ನಲ್ಲಿ ನಾನು ಇದೇ ನೋಡ್ತಾ ಇರೋದು, ದೊಡ್ಡದಾಗಿದೆ. ಸೊ ನೋಡಿ, ಹಿಂಗೆ ಹೋಗಿ ನೀವು ಹಂಗೆ ಹೋದರೆ ಮೆಟ್ರೋ ಕನೆಕ್ಷನ್ ಆಗುತ್ತೆ. ವೈಟ್ಫೀಲ್ಡು ಮೆಟ್ರೋ ಬಂದುಬಿಟ್ಟು ನಿಮಗೆ ಸ್ಟೇಷನ್ ಪಕ್ಕದಲ್ಲೇ ಇದೆ. ಹಿಂಗೆ ಹೋಗಲ್ಲಿ ಮೆಟ್ರೋಗೆ ಕನೆಕ್ಷನ್ ಆಗುತ್ತೆ. ನೋಡಿ, ಇಲ್ಲಿ ಲೆಫ್ಟು ರೈಟು ಯಾವ ಕಡೆ ಬೇಕಾದ್ರೆ ಫುಟ್ ಓವರ್ ಬ್ರಿಡ್ಜ್ ಇದೆ. ಸೊ ನಾವು ಆ ಫುಟ್ ಓವರ್ ಬ್ರಿಡ್ಜ್ ಮೇಲೆ ಹತ್ತಿ ಸೊ ನೀವು ಆ ಕಡೆ ಡೈರೆಕ್ಟು ನಿಮ್ಮ ಮೆಟ್ರೋ ಸ್ಟೇಷನ್ಗೆ ಕನೆಕ್ಷನ್ ಇದೆ, ಅಲ್ಲಿ ಹೋಗ್ಬೋದು. ಸೊ ನಿಮಗೆ ಬೇರೆ ಏನಾರ ಈ ರೈಲ್ವೆ ಸ್ಟೇಷನ್ ಬಗ್ಗೆ ಮಾಹಿತಿ ಗೊತ್ತಾಗಬೇಕಾದ್ರೆ
ಆ್ಯಂಡ್ ಕಮೆಂಟ್ಸ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.